ನೋಡಿ, ಇವತ್ತು ಸಂಕ್ರಾಂತಿ ಶುಭಾಶಯಗಳು. ಆರ್ ಆರ್ ನಗರದ ಎಲ್ಲ ಜನತೆಗೆ, ಎಲ್ಲ ತಾಯಂದಿರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯ. ಇದು ಸತತವಾಗಿ 11 ವರ್ಷಗಳ ಕಾಲ ಮುನಿರತ್ನಮ್ಮ ಅವರು ಈ ಸಂಕ್ರಾಂತಿಗೆ ಭಾಗ್ಯನ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಹಿಂದೆನೂ ಕೂಡ ಇಲ್ಲಿ ಶಾಸಕನಾಗಿ ಸುಮಾರು 13 ವರ್ಷ ಕೆಲಸ ಮಾಡಿದ್ದೀನಿ. ಮುನಿರತ್ನಮ್ಮ ಅವರು ಈ ಭಾಗದಲ್ಲಿ ಭಾಳ ಅಭಿವೃದ್ಧಿಯನ್ನು, ಫ್ಲೈಓವರ್ಸ್ ಇರ್ಬೋದು, ರಸ್ತೆ ಇರ್ಬೋದು, ಪಾರ್ಕ್ಗಳು, ಇವೆಲ್ಲನೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ರಾಜಕಾರಣದಲ್ಲಿ ಇದ್ದ ಮೇಲೆ ಈ ಥರ ಅಲಿಗೇಷನ್ಸ್ ಬರೋದು ಸರ್ವೇ ಸಾಮಾನ್ಯ. ಯಾರ ಮೇಲಿಲ್ಲ? ಕಾಂಗ್ರೆಸ್ ಅವ್ರ ಮೇಲೆ ಇಲ್ವಾ? ಬೇಕಾದಷ್ಟು ಕಾಂಗ್ರೆಸ್ ನಾಯಕರುಗಳ ಮೇಲೇನೂ ಕೂಡ ಅಲಿಗೇಷನ್ಸ್ ಇದೆ. ಅದೆಲ್ಲ ಕೋರ್ಟಲ್ಲಿ ಪ್ರೂವ್ ಆಗಬೇಕು. ಯಾರೋ ಸರ್ಕಾರ ಬಂದಿದೆ, ಅವರು ಏನೋ ದೌರ್ಜನ್ಯ ಮಾಡ್ತಾರೆ ಅಂತೇಳಿ ಅದೆಲ್ಲ ಪ್ರೂವ್ ಆಗೋದು. ಕೋರ್ಟಲ್ಲಿ ಪ್ರೂವ್ ಆದರೆ ಅದು ಪ್ರೂವ್ ಆಗೋದು. ಈ ಕೋರ್ಟಿಂದನೂ ಕೂಡ ರಿಲೀಫ್ ಸಿಕ್ಕಿದೆ. ಆ ದೃಷ್ಟಿಯಿಂದ ಇದು ಜನತಾ ನ್ಯಾಯಾಲಯ ಅವರನ್ನೇನು ತಿರಸ್ಕಾರ ಮಾಡಿಲ್ಲ. ಅವ್ರನ್ನ 3-4 ಬಾರಿ ಗೆಲ್ಸಿದ್ದಾರೆ. ಸೊ ಕೋರ್ಟ್ಗಳಲ್ಲೂ ಕೂಡ ಅದೆಲ್ಲ ತೀರ್ಮಾನ ಆಗೇ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈಗ ನಮ್ಮ ಮುಂದೆ ಇರೋವಂಥದ್ದು ಒಳ್ಳೆ ಕೆಲಸ ಮಾಡೋವಂಥದ್ದು, ಒಳಿತು ಮಾಡು ಮನುಷ್ಯ, ಒಳ್ಳೆ ಕೆಲಸ ಮಾಡುವಂಥದ್ದು, ಜನಾನುರಾಗಿಯಾಗಿ ಕೆಲಸ ಮಾಡುವಂಥದ್ದು. ಆ ಕೆಲಸವನ್ನು ಇವತ್ತು ಮುನಿರತ್ನಮ್ಮ ಅವರು ಮಾಡ್ತಾ ಇದ್ದಾರೆ. ನಾನು ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯ ಮುನಿರತ್ನಮ್ಮ ಅವರಿಗೆ ಮತ್ತು ಅವರೆಲ್ಲ ತಂಡದ ಎಲ್ಲ ಪ್ರಮುಖರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದಿರಿಗೆ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯ ಕೊಡ್ತೀನಿ.